ಬಿಜೆಪಿಯತ್ತ ಡಿಕೆಶಿ ಅತ್ಯಾಪ್ತ ಈಗ ಹೋಗ್ತಾ ಇರುವಂತದ್ದು ನೋಡಿ. ಕಾಂಗ್ರೆಸ್ಗೆ ಇದು ಬಿಗ್ ಶಾಕ್. ಬಿಜೆಪಿಯತ್ತ ಡಿಕೆಶಿಯ ಅತ್ಯಾಪ್ತ ಈಗ ಬಿಜೆಪಿ ಸೇರ್ಪಡೆಯಾಗಿ ಕಾಂಗ್ರೆಸ್ಗೆ ಶಾಕ್ ನೀಡುತ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಆಪ್ತನೇ ಕಮಲ ಪಡೆಗೆ ವಾಪಸ್ ಆಗ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ಗೆ ಬಿಗ್ ಶಾಕ್. ಡಿಕೆ ಶಿವಕುಮಾರ್ ಅವರ ಆಪ್ತ ಈಗ ವಾಪಸ್ ಕಮಲ ಪಡೆಗೆ ಸೇರುತ್ತಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ಗೆ ಆಪರೇಷನ್. ಕಾಂಗ್ರೆಸ್ ಬಿಟ್ಟು ಕಮಲ ಹಿಡಿದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾದ ಪ್ರಮೋದ್ ಶ್ರೀನಿವಾಸ್ ಬಿಜೆಪಿಗೆ ಮತ್ತೆ ಸೇರ್ಪಡೆಯಾಗಿದ್ದಾರೆ. ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಪ್ರಮೋದ್ ಶ್ರೀನಿವಾಸ್ ಪದ್ಮನಾಭನಗರ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಅಧ್ಯಕ್ಷರಾಗಿದ್ರು. ಆರ್ ಅಶೋಕ್ ಸಮ್ಮುಖದಲ್ಲಿ ಈಗ ಪ್ರಮೋದ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದಂತಹ ಪ್ರಮೋದ್ ಈ ಹಿಂದೆ ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು ಪ್ರಮೋದ್. ಇನ್ನು ಅಶೋಕ್ ಜೊತೆಗೆ ಮುನಿಸ್ಕೊಂಡು ಬಿಜೆಪಿ ತೊರೆದಿದ್ದಂತಹ ಪ್ರಮೋದ್ ಈಗ ಅಶೋಕ್ ನೇತೃತ್ವದಲ್ಲೇ ಮತ್ತೆ ಪ್ರಮೋದ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ದಿಢೀರ್ ಕಾಂಗ್ರೆಸ್ಗೆ ಪ್ರಮೋದ್ ಶ್ರೀನಿವಾಸ್ ಗುಡ್ ಬೈ ಹೇಳಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಈಗ ಪ್ರಮೋದ್ ಶ್ರೀನಿವಾಸ್ ರವರ ಈ ಒಂದು ನಡೆ. ಯಾಕೆ ಅವರು ಮತ್ತೆ ಬಿಜೆಪಿಗೆ ಸೇರ್ಪಡೆಯಾದ್ರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು, ಈ ಎಲ್ಲಾ ವಿಚಾರಗಳು. ಯಾಕಂದ್ರೆ ಇದು ದಿಢೀರ್ ಬೆಳವಣಿಗೆ, ಹಾಗಾಗಿ ಸಾಕಷ್ಟು ಕುತೂಹಲಕಾರಿಯಾಗಿದೆ. ಬಿಜೆಪಿಯತ್ತ ಈಗ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತ ತೆರಳಿರುವಂಥದ್ದು. ಅಂದ್ರೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿರುವಂಥದ್ದು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ಸಿಗೆ ಆಪರೇಷನ್. ಕಾಂಗ್ರೆಸ್ ಬಿಟ್ಟು ಕಮಲ ಹಿಡಿದಿದ್ದಾರೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್. ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಅಧ್ಯಕ್ಷರಾಗಿದ್ರು. ಪದ್ಮನಾಭನಗರ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷ ಆಗಿದ್ರು. ಆರ್ ಅಶೋಕ್ ಸಮ್ಮುಖದಲ್ಲಿ ಈಗ ಪ್ರಮೋದ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ನೋಡಿ, ಹಿಂದೆ ಕೂಡ ಪ್ರಮೋದ್ ಬಿಜೆಪಿ ಪಕ್ಷದಲ್ಲಿದ್ರು. ಆದ್ರೆ ಆರ್ ಅಶೋಕ್ ಜೊತೆಗಿನ ಮುನಿಸಿನಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು. ಈಗ ಮತ್ತೆ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ತಂದೆ ಶ್ರೀನಿವಾಸ್ ಕಾಂಗ್ರೆಸ್ನಲ್ಲಿ, ಪುತ್ರ ಪ್ರಮೋದ್ ಬಿಜೆಪಿಗೆ. ನೋಡಿ, ತಂದೆ ಶ್ರೀನಿವಾಸ್ ಕಾಂಗ್ರೆಸ್ನಲ್ಲೇ ಇದ್ದಾರೆ, ಆದ್ರೆ ಪುತ್ರ ಮಾತ್ರ ಬಿಜೆಪಿ. ಅಪ್ಪ ಕಾಂಗ್ರೆಸ್, ಮಗ ಬಿಜೆಪಿ. ಪದ್ಮನಾಭನಗರದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಪದ್ಮನಾಭನಗರದಲ್ಲಿ ಕುತೂಹಲ ಮೂಡಿಸಿದಂತಹ ಈ ಒಂದು ಬೆಳವಣಿಗೆ, ಸ್ಥಳೀಯ ಮಟ್ಟದಲ್ಲಿ ಪ್ರಬಲ ನಾಯಕರಾಗಿದ್ದಂತಹ ಪ್ರಮೋದ್ ಆಗಮನದಿಂದ ಬಿಜೆಪಿ ಪಕ್ಷಕ್ಕೆ ಈಗ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. 2023ರಲ್ಲಿ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಂತಹ ಪ್ರಮೋದ್ ತಂದೆ ಶ್ರೀನಿವಾಸ್ ಈಗ ಪುತ್ರ ಪ್ರಮೋದ್ ಬಿಜೆಪಿಗೆ ವಾಪಸ್ ಆಗಿರೋದು ಕುತೂಹಲಕಾರಿಯಾಗಿದೆ. ಪ್ರಮೋದ್ ಬಿಜೆಪಿ ಮರು ಸೇರ್ಪಡೆಯಿಂದ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತಾ? ಯುವ ಸಂಘಟನೆ ಚಾತುರ್ಯ ಹೊಂದಿದ್ದಂತಹ ಪ್ರಮೋದ್ ಶ್ರೀನಿವಾಸ್ ಈಗ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇದರಿಂದ ಕಾಂಗ್ರೆಸ್ ಹೊಡೆತ ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಈಗ ತಂದೆ ಶ್ರೀನಿವಾಸ್ ಕಾಂಗ್ರೆಸ್ನಲ್ಲಿದ್ದಾರೆ, ಆದ್ರೆ ಮಗ ಇನ್ನ ಬಿಜೆಪಿಗೆ ಸೇರ್ಪಡೆಯಾಗಿರುವಂತದ್ದು. ಈಗ ಅಪ್ಪ ಕಾಂಗ್ರೆಸ್, ಮಗ ಬಿಜೆಪಿ. ಪದ್ಮನಾಭನಗರದಲ್ಲಿ ಸಂಚಲನ. ನೋಡಿ, ಪದ್ಮನಾಭನಗರದಲ್ಲಿ ಕುತೂಹಲ ಮೂಡಿಸಿರುವಂಥದ್ದು ಈ ಬೆಳವಣಿಗೆ. ಸ್ಥಳೀಯ ಮಟ್ಟದಲ್ಲಿ ಪ್ರಬಲ ನಾಯಕರಾಗಿದ್ದಂತಹ ಪ್ರಮೋದ್ ಆಗಮನದಿಂದ ಬಿಜೆಪಿ ಪಕ್ಷಕ್ಕೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಈಗ 2023ರಲ್ಲಿ ಬಿಜೆಪಿಗೆ ಗುಡ್ ಬೈ ಹೇಳಿದಂತಹ ಪ್ರಮೋದ್ ತಂದೆ ಶ್ರೀನಿವಾಸ್ ಈಗ ಪುತ್ರ ಪ್ರಮೋದ್ ಬಿಜೆಪಿಗೆ ವಾಪಸ್ ಆಗಿರೋದು ತೀವ್ರ ಕುತೂಹಲಕಾರಿಯಾಗಿದೆ. ತಂದೆ ಕಾಂಗ್ರೆಸ್ನಲ್ಲೇ ಇದ್ದಾರೆ, ಆದ್ರೆ ಮಗ ಮಾತ್ರ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. 2023ರಲ್ಲಿ ಶ್ರೀನಿವಾಸ್ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ್ರು. ಮಗ ಈಗ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ.